ನಾವೇ ಓಷನ್ ಹತ್ರ ಇದೀವಿ ಅನ್ನೋ ಫೀಲ್ ಆಗುತ್ತೆ. ಅನಿಸ್ತಾ? ಅನಿಸುತ್ತೆ, ಮನಸ್ಸು ಸ್ವಲ್ಪ ನೇರವಾಗಿ. ಇದು ಫಸ್ಟ್ ಟೈಮ್ ಮಾಡುತ್ತಾರೆ? ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೊಸ ಟೈಪ್ ಮೆಡಿಟೇಷನ್, ಗೊತ್ತಿರಲಿಲ್ಲ. ಹೆಂಗೆ ಅನಿಸ್ತು? ತುಂಬ ಫೀಲಿಂಗ್ ತುಂಬ ಚೆನ್ನಾಗಿದೆ, ಮನಸ್ಸು ಹಗುರ ಅಂತ ಅನಿಸ್ತು. ಹಗುರ ಅನಿಸ್ತದಲ್ಲ? ಟೆನ್ಷನ್ ಕಮ್ಮಿ ಆಯ್ತಲ್ಲ? ಟೆನ್ಷನ್ ಕಡಿಮೆ ಆಗುತ್ತೆ. ದೀಪು ಕುಮಾರ್ ಹೇಗೆ ಅನಿಸ್ತಪ್ಪ? ತುಂಬ ಆರಾಮ ಅನಿಸ್ತದೆ. ಹಂಗೆ ಮಾಡಿದ್ವಿ, ನಾ ಹೇಳ್ದಂಗೆ ಆಯ್ತಾ? ಆಯ್ತು. ಹಾಂ, ಹೆಂಗೆ ಅನಿಸ್ತದೆ? ಮನಸ್ಸೆಲ್ಲ ಫುಲ್ ಆರಾಮ ಅನಿಸುತ್ತೆ. ನೀವು ಹೇಳ್ತಿರ್ಬೇಕಾದ್ರೆ ನಾವು ಸಮುದ್ರದ ಹತ್ರನೇ ಕೂತಿದ್ದೀವಿ ಅಂತ ಫೀಲ್ ಆಗುತ್ತೆ. ಫುಲ್ ಆರಾಮ ಅನಿಸುತ್ತೆ. ಫಸ್ಟ್ ಟೈಮ್ ಮಾಡಿದ್ದು ಈ ಥರ ಅದು ಗೊತ್ತಿರಲಿಲ್ಲ ಯಾರಿಗೂ. ತುಂಬ ಅಪರೂಪದ ಧ್ಯಾನ ಇದು. ಕೇವಲ ಈ ಆಶ್ರಮದ ಒಂದು ಅದ್ಭುತ ಧ್ಯಾನ ಪರಂಪರೆಯೊಳಗೆ ಭಾಳ ಪವರ್ಫುಲ್ ಮೆಡಿಟೇಷನ್ ಇದು. ಯಾವಾಗಾರ ಒಂದು ಸಲ ಇದನ್ನು ಬಳಸ್ತೀವಿ ನಾವು ಇದನ್ನು. ನಿಮ್ಮ ಭಾಗ್ಯ. ಶ್ಯಾಮರಾವ್ ಸರ್, ಹೆಂಗೆ ಅನ್ನಿಸ್ತು ಸರ್? ಅನಿಸ್ತು ಸರ್? ಆಯಿತಾ? ಓಕೆ, ವೆರಿ ಬ್ಯೂಟಿಫುಲ್. ಹಾಂ, ಬರಲಿಲ್ಲಲ್ರಿ? ವೆರಿ ಗುಡ್. ಹೆಂಗೆ ಅನ್ನಿಸ್ತು? ಫಸ್ಟ್ ಟೈಮ್ ಇದು ನೀವು ಮಾಡೋದು. ಯಾಕೆ ಇದು ಅಪರೂಪದ ಧ್ಯಾನ ಪರಂಪರೆ. ಇದು ಕೇವಲ ಆಶ್ರಮದಲ್ಲಿ ಮಾತ್ರ, ಹೊರಗಡೆ ಇಲ್ಲ. ಇದೇ ಥರ ಹೋಲಿಕೆ ಇರ್ತಕ್ಕಂಥ ಅನೇಕ ಮೆಡಿಟೇಷನ್ ಮಾಡಿಸ್ತಾರೆ. ಬಟ್ ಈ ಓಷನ್ ವೇವ್ಸ್ ಮೆಡಿಟೇಷನ್ ಓನ್ಲಿ ನಾನು ಕೆಲವೊಮ್ಮೆ ವಿದೇಶದೊಳಗೆ ಹೋದಾಗ ಮತ್ತು ರಿಷಿಕೇಶ್ದೊಳಗಿದ್ದಾಗ, ಆನಂತರ ಬಾಂಬೆದೊಳಗೆ ಕ್ಯಾಂಪ್ ಆದಾಗ ಕಳಿಸೀನಿ ಇದನ್ನು ಕೆಲವು. ನಾನು ನನ್ನ ಹೆಗ್ಗಳಿಕೆಯನ್ನು ಹೇಳ್ಕೋಬಾರ್ದು. ಇದನ್ನು ಓಶೋ ಅವರು ಕೂಡ ನಾ ಇದ್ದಾಗ ಅವ್ರು ಮಾಡಿಸಿದ್ದನ್ನು ನಾನು ಕಲ್ತಿದ್ದೀನಿ. ಓಷನ್ ವೇವ್ಸ್ ಮೆಡಿಟೇಷನ್ ಅವರು ಕೂಡ ಎಲ್ಲೂ ಹೇಳಿಲ್ಲ ಇದನ್ನು. ಕೇವಲ ನಮ್ಮಂಥ ಆತ್ಮೀಯ ಶಿಷ್ಯರು ಕೂಡ ಪ್ರಾರಂಭದ ಹಂತದೊಳಗೆ ಹೇಳಿದ್ರು ಅವರು. ಬಾಂದ್ರಾದೊಳಗೆ ನಡೆದಂಥ ಕ್ಯಾಂಪ್ನೊಳಗೆ, ಬಾಂದ್ರಾ ಮತ್ತು ಕಲ್ಯಾಣದ ಬರ್ತದೆ, ಮೋಹನಾ ಕಲ್ಯಾಣದ ಬರ್ತದೆ, ಆವಾಗಿನ ಕ್ಯಾಂಪ್ನೊಳಗೆ ಫಸ್ಟ್ ಟೈಮ್ ಇದನ್ನು ಹೇಳಿದ್ರು ಅವರು. ಅದು ನನಗೆ ಇನ್ನೂ ತಲೆಯೊಳಗೆ ಅದ. ಹೌದಾ? ಅಲ್ಲ, ಇದು ಹೇಳ್ತೇಳಿ, ಇದು ಕೇಳಿಲ್ಲ ಅವರು. ಇದು ಒಂದು ಅಪರೂಪದ ಧ್ಯಾನ. ನಾನು ಯಾವಾಗಾದ್ರೂ ಒಮ್ಮೆ ಮಾತ್ರ ಹೇಳ್ತಾ ಇದ್ದೀನಿ. ಪ್ರಕಾಶ್, ನಿಮಗೆ ಹೆಂಗೆ ಅನ್ನಿಸ್ತದೆ? ಹಾಂ, ಇದು ಫಸ್ಟ್ ಟೈಮ್. ಎಷ್ಟೋ ಸಲ ಸಮುದ್ರಕ್ಕೆ ಹೋಗಿ ಅಂದರೆ ಆದ್ರೆ ಸಹಿತ ಇದು ಗೊತ್ತಿಲ್ಲ ನನಗೆ. ಆದ್ರೆ ಅಲ್ಲಿ ಕುಂತಿರ್ತೇವೆ. ಆದ್ರೆ ಇದು ಮಾಡಿದ್ವಿ ಅಂದ್ರೆ ಮತ್ತಿಟ್ಟು ಫೀಲಿಂಗ್ ಜಾಸ್ತಿ ಆಗ್ತಿತ್ತು. ಸಮುದ್ರ ದಂಡಿ ಕುಂತು ಮಾಡಿದ್ರಂತೂ ಅಪರೂಪ ಇದು. ಸಮುದ್ರ ದಂಡಿ ಕುಂತು ಮಾಡಬೇಕು ಫಸ್ಟ್, ಅದು ನೋಡಬೇಕು. ಆದ್ರೆ ನಾವು ಜ್ಞಾನ ಗೊತ್ತಿಲ್ಲ ನಮಗೆ. ಹೌದು, ಆದ್ರೆ ಇದು ಅದೇ ಫೀಲಿಂಗ್ ಬಂದಿದೆ. ಬಂತಲ್ಲ? ಹಂಗೆ ನಾ ಹೇಳ್ದಂಗೆ ಬಂತಲ್ಲ ಅದು? ಓಕೆ. ನಿನಗಮ್ಮ? ಅದು ಅದೇ ಸಮುದ್ರ ಇದರಲ್ಲಿ ಕೂತ್ಕೊಂಡು ನಾವು ನೋಡ್ತಾ ಇದ್ದೇವೆ. ಒಂಥರ ಸ್ಥಿರದ ಅನಿಸುತ್ತೆ, ಒಂಥರ ಸ್ಥಿರ ಮನಸ್ಸು ಬರುತ್ತೆ. ನನಗೇನು ಆ ಥರ ಫೀಲ್ ಆಗಿದ್ದು. ಆಮೇಲೆ ಇದು ನಾವು ಬೇರೆ ಇದು ಮಾಡ್ತೀವಲ್ಲ ಉಸಿರಾಟದ್ದು, ಅದಷ್ಟು ಇದು ಜಾಸ್ತಿ ಮಾಡೋಕ್ಕಾಗಲ್ಲ. ಅಂದರೆ ಒಂದು 10 ಬರೀ ಹೌದು, ಅಲ್ಲಿ ಬ್ಲಾಕೇಜಸ್ ಅದ. ಯಾಕೆ ಹಂಗೆ ಬರಲಿಲ್ಲಪ್ಪ ಅಂದ್ರೆ ಬ್ಲಾಕ್ಸ್ ಅದಾವು. ಓನ್ಲಿ 8 ಮಾಡ್ಬೋದು. ನನಗೆ ಅಷ್ಟೇ ಟೋಟಲಿ ತಪ್ಪಿರ್ಬೋದು. ಬಟ್ ಹೆಂಗೆ ಅನ್ನಿಸ್ತದ? ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಚಲೋ ಅನ್ನಿಸ್ತದಮ್ಮ. ಒಂಥರ ಸ್ಥಿರವಾಗಿ, ಒಂಥರ ಏನು ಮೈಂಡ್ ಎಲ್ಲ ಒಂಥರ ಸ್ಥಿರತೆ ಸಿಕ್ಕು. ವೆರಿ ಗುಡ್. ನಿನಗೆ ಹೆಂಗೆ ಅನ್ನಿಸ್ತಮ್ಮ? ನಾನು ಹೇಳ್ದಂಗೆ ಮಾಡ್ಲಿಕ್ಕೆ ಆತ? ಅಲೆಗಳು. ಬ್ಯೂಟಿಫುಲ್. ಅದೆಲ್ಲ ಭಾರವಾಗಿಲ್ಲ, ಫುಲ್ ಅಗರಾಗಿಬಿಟ್ಟದ. ಟ್ರೀಟ್ಮೆಂಟ್ ಬಂದಿಲ್ಲ, ನಾನು ಫುಲ್ ಇಲ್ಲಿ ಒಟ್ಟ ಟ್ರೀಟ್ಮೆಂಟ್ ಇದಕ್ಕೆ ಬಂದಿಲ್ಲ ಅಂತ ಅನಿಸ್ಬಿಟ್ಟೆ. ಅಮ್ಮ, ನಿಮಗೆ? ಚಲೋ ಅನಿಸ್ತು ರೀ. ಅಗದಿ ನದಿದ ಇದಕ್ಕೆ ಸಮುದ್ರ ನಿಂತು ಇದನ್ನ ಮಾಡಿದಂಗೆ ಆಗ್ತದೆ. ಚಲೋ ಅನಿಸ್ತದೆ. ಯಜಮಾನ್ರೆ, ಬಾಡಿ ಎಲ್ಲ ಫುಲ್ ಅಗರ ಅನಿಸುತ್ತೆ ರೀ? ಬಾಡಿ ಫುಲ್ ಏನೋ ಒಂಥರ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಕರೆಕ್ಟಾ? ಕೆಲವು ಅನುಭವಗಳು ಹೇಳಲಿಕ್ಕೆ ಬರೋದಿಲ್ಲ. ಬ್ಯೂಟಿಫುಲ್. ತಮ್ಮ, ನಿಮಗೆ? ಹಂಗೆ ನಾ ಹೇಳ್ದಂಗೆ ಮಾಡಿದಿರಿ? ಓಕೆ. ನಿಮಗೆ? ಆನಂದ ಅನ್ನಿಸ್ತದಲ್ಲ, ಮನಸ್ಸು ರಿಲ್ಯಾಕ್ಸ್ ಅನ್ನಿಸ್ತದ. ಎಕ್ಸಾಕ್ಟ್ಲಿ. ನಿಮಗೆ ಹೆಂಗೆ ಅನ್ನಿಸ್ತಮ್ಮ? ನಾನು ತುಂಬ ಯೋಗ
ಶ್ರೀ ಗುರುದೇವ್, ಶ್ರೀ ಗುರುದೇವ್. ಕೇವಲ 11 ನಿಮಿಷದೊಳಗೆ ಇದು ಬಂತಲ್ಲ. ನಾ ಯಾಕೆ ಕಟ್ ಮಾಡಿದೆ ಅಂದ್ರೆ ಒಮ್ಮೆಲೆ 21 ನಿಮಿಷ ಮಾಡ್ತೀನಿ, ಇದನ್ನೇ ಬೇಜಾರಾಕಿತ್ತು ನಿಮಗೆ. ಈಗ ಸ್ವಲ್ಪ ಖುಷಿ ಅನಿಸ್ತದಲ್ಲ, 21 ನಿಮಿಷ ಮಾಡಿಸಿದಾಗ ಗುರುಗಳು ಯಾವಾಗ ಕಂತೆಗೆ ಅಂತ ಹೇಳ್ತಾರ ಅಂತಕ್ಕಂಥ ಫೀಲಿಂಗ್ ಬರ್ತಿತ್ತು. ಅದಕ್ಕೆ ನಾನು ಮಟ್ಟಗೊಳಿಸಿದೆ. ಕ್ರಮೇಣ ಹೋಗಬೇಕು. ಯಾವುದನ್ನು ಯಾವಾಗ ಕಲಿಸ್ಬೇಕು, ಎಷ್ಟು ಕಲಿಸ್ಬೇಕು, ಅದು ಮುಖ್ಯ. ಗುರುಗಳಾದವರು ಶಿಷ್ಯರ ಮನಸ್ಥಿತಿಯನ್ನು, ಶಿಷ್ಯರ ದೈಹಿಕ ಸ್ಥಿತಿಯನ್ನು ಗಮನಿಸಿಕೊಂಡು ಹೇಳಬೇಕು. ಹಿಂಸೆ ಆಗಬಾರ್ದು, ಖುಷಿ ಕೊಡಬೇಕು, ಹಿಂಸೆ ಆಗಬಾರ್ದು. ಗೊತ್ತಾ? ಓಕೆ, ನೀವು ಇದು ನಿಮಗೆ ಕ್ಲೂ ಕೊಟ್ಟಿದ್ದೀನಿ, ಹಿಂಗದ ಅಂತ ಹೇಳಿದ್ದೀನಿ. ಒಮ್ಮೆ ನಿಜವಾಗಲೂ ಸಮುದ್ರದ ದಂಡೆಯೊಳಗೆ ಕೂತ್ಕೊಂಡು ಶಾಂತವಾದ ಸಮುದ್ರ ನೋಡ್ಕೊಳ್ಳಿ. ಮೊದಲು ಸಮುದ್ರ ಧ್ಯಾನ ಮಾಡಿ, ಮಗ ತೆರೆಗಳ ಧ್ಯಾನ ಮಾಡಿ. ಭಾಳ ಅದ್ಭುತ ಅನ್ನಿಸ್ತದೆ. ಒಂದು ಕಲ್ಪನೆ ಮಾಡಿಕೊಳ್ಳಿ, ನಿಮ್ಮ ಪ್ರತಿಯೊಂದು ಮನೆಯಾಗ ಒಂದು ಅಂಡರ್ಗ್ರೌಂಡ್ ಟ್ಯಾಂಕ್ ಮಾಡಿರ್ತಾರೆ. ಇದು ಎಷ್ಟು ಕೊಡೋ ಟ್ಯಾಂಕ್ ಅಂತ ಕೇಳ್ತೀರ, ಹೇಳ್ತೀರಿ ನೀವು? ಹೇಳ್ತಿರಲ್ಲ, ಎಷ್ಟು ಕೊಡೋದು? ಇದ್ರಾಗ 3 ಟ್ಯಾಂಕರ್ ನೀರು ಹಿಡಿಯುತ್ತೆ ಅಂತ ಹಿಂಗಾರೆ ಹೇಳ್ತೀರಿ, ಅಥವಾ 6000 ಲೀಟರ್ ಕೆಪಾಸಿಟಿ ಅಂತಾರೆ ಹೇಳ್ತೀರಿ. ಲೀಟರ್ ಮ್ಯಾಗರೆ ಹೇಳ್ತೀರಿ, ಟ್ಯಾಂಕರ್ ಮ್ಯಾಗರೆ ಹೇಳ್ತೀರಿ. ಯಾರ ಕೇಳಿದ್ರೆ 3 ಟ್ಯಾಂಕರ್ದು ಟ್ಯಾಂಕ್ ಅದು, ಇದು ಅಷ್ಟು ಹಿಡಿತೈತೆ ಅಂತೀರಿ. ಸಮುದ್ರ ದಂಡಿ ಮ್ಯಾಗ ಕುಂತ್ಕೊಂಡು ವಿಚಾರ ಮಾಡಿರಿ, ಈ ಸಮುದ್ರದೊಳಗೆ ಎಷ್ಟು ಲೀಟರ್ ನೀರಿರಬೇಕು? ಈ ಸಮುದ್ರದೊಳಗೆ ಎಷ್ಟು ಟ್ಯಾಂಕರ್ ನೀರಿರಬೇಕು? ಇದೇ ಪರಮಾತ್ಮ, ಅಪ್ರಮಾಣ. ಅಪ್ರಮಾಣ, ಅಗೋಚರ, ಅಗಮ್ಯ ಪರಮಾತ್ಮನ ಗುಣಗಳಿವು. ಅಪ್ರಮಾಣ, ಪ್ರಮಾಣ ಇಲ್ಲ, ಅಳಿಲಿಕ್ಕೆ ಆಗೋದಿಲ್ಲ. ಬಸವಣ್ಣವ್ರು ಹೇಳ್ತಾರೆ, ಏನು ಹೇಳ್ತಾರ? ಬ್ರಹ್ಮಾಂಡದಿಂದ ತತ್. ಬ್ರಹ್ಮಾಂಡದ ಕಲ್ಪನೆ ಐತೆ ನಿಮ್ಗೆ? ಗೊತ್ತಿಲ್ಲ. ಪಾತಾಳದಿಂದ ತತ್ ಅಂತ ಹೇಳ್ತಾರೆ ಅವರು. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಅಗಮ್ಯ, ಅಗೋಚರ, ಅಪ್ರಮಾಣ ಲಿಂಗವೇ ನನ್ನ ಕೈಗೆ ಬಂದು ಚುಳುಕಾಜಿರಯ್ಯ ಅಂತ ಹೇಳ್ತಾರೆ ಅವರು. ಎಷ್ಟು ಅದ್ಭುತ! ನಿಮಗೆ ಒಮ್ಮೆ ಕಲ್ಪನೆ ಬರುತ್ತೇನು? ಕಲ್ಪನೆ ಬರುತ್ತೆ? ಆಗೋದಿಲ್ಲ. ನಿಮಗೆ ಕಲ್ಪನೆ ಬರಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಅಗಮ್ಯ. ಇದಕ್ಕೆ ಭಗವಂತನ ಇದನ್ನು ಅನುಭವಿಸ್ಬೇಕು. ಅದನ್ನು ಆಕಾಶ ಎಷ್ಟು ದೊಡ್ಡದಿರ್ಬೇಕಪ್ಪ, ಕಲ್ಪನೆ ಮಾಡ್ಕೋರಿ. ಆಕಾಶ ಎಷ್ಟು ದೊಡ್ಡದಿರ್ಬೇಕಪ್ಪ, ಎಷ್ಟು ದೊಡ್ಡದು ಕಲ್ಪನೆ ಬರೋದಿಲ್ಲ. ನಿಮ್ಮ ಕಲ್ಪನೆಗೆ ಮೀರಿ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಸಮುದ್ರದ ನೀರು ಎಷ್ಟಿರಬೇಕು? ಸಾಧ್ಯವೇ ಇಲ್ಲ. ಆಕಾಶದೊಳಗೆ ಎಷ್ಟು ಲೀಟರ್ ವಾಯು ಇರಬೇಕು? ಸಾಧ್ಯವೇ ಇಲ್ಲ. ಅದಕ್ಕೆ ದೇವರು ಅನ್ನೋದು, ಅದಕ್ಕೆ ದೇವರು ಅನ್ನೋದು. ನಾವು ಒಂದು ಕಣ ಮಾತ್ರ. ಸಮುದ್ರ ದಂಡೆ ಮೇಲೆ ನಿಂತೀರಿ, ಅದೊಂದು ವಿಚಾರ ಮಾಡಿರಿ. ಉಸುಕನಾಗ ಕುಂತೀರಿ, ಎಷ್ಟು ಉಸುಕ್ರಿ! ಅಯ್ಯೋ ದೇವರೇ, ಉಸುಕು, ಉಸುಕಿನ ರಾಶಿ. ಎಷ್ಟು ಕಿಲೋಮೀಟರ್, ಎಷ್ಟು ಅಗಲ, ಎಷ್ಟು ಉದ್ದ, ಇಡೀ ಸಮುದ್ರ ಎಲ್ಲೆಲ್ಲಿ ವ್ಯಾಪಿಸುತ್ತೆ, ಎಲ್ಲೆಲ್ಲಿ ವ್ಯಾಪಿಸುತ್ತೆ, ಅಷ್ಟು ಊಹೆ ಮಾಡಿಕೊಂಡ್ರೂ ಸಿಗೋದಿಲ್ಲ. ನೀವು ಆ ಸಮುದ್ರದ ದಂಡೆಗಿರತಕ್ಕಂಥ ಉಸುಕಿನ ರಾಶಿಯೊಳಗೆ ಒಂದು ಕಣ, ಒಂದು ಕಣ ತಿಳ್ಕೊರಿ, ಒಂದು ಕಣ. ಅದಕ್ಕೆ ಉಪನಿಷತ್ನೇ ಬರ್ತದೆ, ಅನೋರಣೀಯಾನ್ ಮಹತೋ ಮಹೀಯಾನ್, ಮಹತೋ ಮಹೀಯಾನ್ ಅನೋರಣೀಯಾನ್. ಕೇಳಿರ?
ಕೇಳಿರಿ ಇದನ್ನು ಅನೋರಣೀಯಾನ್ ಮಹತೋ ಮಹೀಯಾನ್. ಸೂಕ್ಷ್ಮ ಅಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ, ಸೂಕ್ಷ್ಮ ಅಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ. ದೊಡ್ಡದಂದ್ರೆ ದೊಡ್ಡದಾದ ಹೋಲಿಕೆ ಇಲ್ಲ. ಮಹತೋ ಮಹೀಯಾನ್, ಇದು ಪರಮಾತ್ಮನ ಗುಣ. ಇದು ಅನುಭವಿಸ್ರಿ ಇದನ್ನು. ಧ್ಯಾನ ಮಾಡಬೇಕಂದ್ರೆ ಇದು ಅಷ್ಟೇ ರೀ ಅಲ್ರಿ. ಕಣ್ಣು ಮುಚ್ಕೊಂಡು ಎಲ್ಲವನ್ನು ಆಸ್ವಾದಿಸಿರಿ. ಉಸುಕಿನ ಕಣದ ರಾಶಿಯನ್ನು ನೋಡ್ಕೊರಿ. ಒಂದು ಬೊಗಸೆಯನ್ನು ಉಸುಕು ಹಿಡ್ಕೊಳ್ಳಿ. ಎಷ್ಟರ ಕಣ ಇರಬೇಕು, ಎಣ್ಸೋಕ್ಕಾಗತ್ತೇನು? ಒಂದು ಕಣ ಉಸುಕು ಬರ್ತಿಲ್ಲ, ಇದು ಎಷ್ಟು ಕಣದ ಉಸುಕು ಅದ ಅಂತ ತಿಳ್ಕೊರಿ. ಚೆಲ್ರಿ, ಎಷ್ಟು ರಾಶಿ ಅದ ತಿಳ್ಕೊರಿ. ಸಮುದ್ರ ನೋಡ್ರಿ, ಅಯ್ಯಯ್ಯೋ ಎಷ್ಟು ಲೀಟರ್ ಅದ ತಿಳ್ಕೊರಿ. ಹಿಂಗೆ ನೋಡ್ರಿ, ಅಯ್ಯೋ ದೇವ್ರೇ ಏನು ಅದಿಯಪ್ಪ ನೀನು. ನಿನ್ನ ವರ್ಣಿಸಲಿಕ್ಕೆ ನನಗೆ ಶಬ್ದಗಳೇ ಇಲ್ಲ. ನೋಡಿದ್ದನಿದೆ, ಕೇಳಿದ್ದನಿದೆ. ದೇವರ ಹೆಂಗಿದ್ದೀಯಪ್ಪ, ಅನುಭವಿಸ್ಬೇಕಿದನ್ನು. ದೈವತ್ವ ಅಂತಾರೆ ಇದಕ್ಕೆ, ಗಾಡ್ಲಿನೆಸ್ ಅಂತಾರೆ. ಈ ಗಾಡ್ಲಿನೆಸ್ಸನ್ನು ಅನುಭವಿಸ್ಬೇಕು. ಅವಾಗ ಮನಸ್ಸು ನಿರಂಬಳ ಆಗ್ತದೆ. ಮನಸ್ಸು ನಿರಂಬಳ ಆಗ್ತದೆ. ಇನ್ನೂ ಭಾಳ ದೂರ ಅದ. ಇನ್ನು ಹೇಳ್ಕೊಂತ ಹೋದ್ರಪ್ಪ ಅಂದ್ರೆ ನಿಮ್ಮ ತಲೆ ಕೆಡ್ತದೆ ಈ ಸದ್ಯ. ಯಾಕಂದ್ರೆ ನಿಮಗೆ ಊಹೆಗೆ ಮೀರಿ ಹೇಳ್ತೀನಲ್ಲ, ತಲೆನೋವು ಶುರು ಆಗುತ್ತೆ ನಿಮ್ಗೆ. ಅಯ್ಯೋ ಯಪ್ಪು ಹೇಳಬೇಡ್ರಿ ಅಂತೀರಿ ನೀವು, ಹೇಳಬೇಡ್ರಿ ಅಂತೀರಿ ನೀವು. ಗೊತ್ತಾ? ಸಾಕು, ಇಷ್ಟು ತಿಳ್ಕೊಂಬಿಡ್ರಿ. ನಾ ಏನು ಹೇಳಿದ್ನಲ್ಲ, ಯೋಗ ಅಂದರೆ ಏನಪ್ಪ ಅಂದ್ರೆ ಗುರುಗಳು ಏನು ಹೇಳ್ತಾರೆ ಅದರಂಗೆ ಮಾಡೋದು. ಅದಕ್ಕೆ ನೀವೇನು ಮಾಡಬೇಕು? ಸಮುದ್ರ ದಂಡೆ ಮ್ಯಾಗ ಹೋದ್ರೆ ಇವೆಲ್ಲ ಮಾಡ್ತೀರಾ? ಸುಮ್ಮನೆ ಚೈನಿ ಹೊಡೆಯಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಸ್ಪ್ರೈಟ್ ಕುಡಿದು ಒಗೆದು ಬಿಡೋದು, ಕೊಕ್ಕೋ ಕೋಲಾ ಕುಡಿದು ಒಳಗೋದು ಬಿಡೋದು, ಇಂಥವಲ್ಲ ದಂಧೆ ಮಾಡಿಬಿಡ್ರಿ. ಅಲ್ಲಿ ಕುತ್ಕೊಂಡು ಎತ್ತಿ ಚೈನಿ ಹೊಡ್ಯಕ್ಕೆ ಹೋಗ್ತೀರಿ, ಹಿಮಾಲಯಕ್ಕೆ ಹೋಗ್ತೀರಿ, ಸೆರೆ ಕುಡಕ್ಕೆ ಹೋಗ್ತೀರಿ. ಅಲ್ಲಿ ಕುತ್ಕೊಂಡು ಅಲ್ಲಿ ಸಹಿತ ಬಿಡ್ತೀನಿ ನೀವು ನಿಮ್ಮ ಚಟ. ಒಂದು ಗುಡಿ ಸಿಗ್ತಿಲ್ಲೋ, ಒಂದು ಚಲೋ ಜಾಗ ಸಿಗ್ತಿಲ್ಲೋ, ಲೈಟ್ ಇತ್ತಿಲ್ಲೋ, ಯಾರೇ ಇರ್ಲಿಕ್ಕೆ ಬಂದು ಬಾಟ್ಲಿ ಬಂದುವ ಅವನ ಬಾಟ್ಲಿ ತೆಗೆದ್ರೆ ಚಿಯರ್ಸ್ ಚಿಯರ್ಸ್ ಶಾಬ್ರಾವ್ ಚಿಯರ್ಸ್ ಅನ್ನೋದು ಹಾಕುದ. ಬುದ್ಧಿಗೇಡಿದನ. ನಿಮಗೆ ಸ್ವಲ್ಪ ಆನಂದ ಆದರೂ ಹಾಕ್ತೀರಿ, ದುಃಖ ಆದರೂ ಹಾಕ್ತೀರಿ. ನೆವ ಬೇಕಟ್ಟ ನಿಮಗೆ ಸೆಲೆಬ್ರೇಟ್ ಮಾಡೋಕೆ. ಆನಂದ ಸೆಲೆಬ್ರೇಟ್ ಮಾಡೋಕ್ಕೆ ಹಾಕ್ತೀರಿ, ದುಃಖ ಮರೆಯಕ್ಕೆ ಹಾಕ್ತೀರಿ. ಒಟ್ಟು ಬೇಕು ನಿಮ್ಗೆ ಒಳಗಿರೋ ಸಾಕು. ನೀವು ಯಾಕೆ ಕುಡಿತೀರಿ ಗೊತ್ತಿಲ್ಲ ನಿಮ್ಗೆ. ಯಾಕೆ ಕುಡಿತೀರಿ ಹೇಳ್ರಿ? ಮಬ್ಬು ಸುಳ್ಳು ಮಕ್ಕಳಲ್ಲಿ ನೀವೇನು ಕುಡಿಬೇಕಾದ್ರೆ ನಾಯನ ನಿಮ್ಮನ್ನು ಮಬ್ಬು ಅನ್ನೋದಿಲ್ಲ, ನಾನು ತಲೆ ಕೆಟ್ಟವ್ರು ಅನ್ನೋದಿಲ್ಲ. ನೀವು ಕುಡಿಯೋದ್ರೆ ಇನ್ನೊಂದು ಸೈನ್ಸ್ ಅದು. ಯಾಕೆ ಕುಡಿತೀರಿ ಮನುಷ್ಯ ಗೊತ್ತದ? ಯಾಕೆ ಮನುಷ್ಯ ಕುಡಿತಾನಂತ? ಮನುಷ್ಯನಿಗೆ ಬದುಕು ಬೇಜಾರಾಗಿದೆ, ಸಾಯಕ್ಕೆ ಮನಸ್ಸಿಲ್ಲ. ಮನುಷ್ಯನಿಗೆ ಬದುಕು ಬೇಜಾರಾಗ್ಯದ, ಬಟ್ ಸಾಯಕ್ಕೆ ಮನಸ್ಸಿಲ್ಲ. ಮತ್ತು ಸಾಯ್ಬೇಕಾರೆ ಹೆಂಗೆ? ಹೆಂಗಪ್ಪ? ಮತ್ತು ಸಾಕಾಗಿತ್ತು ನನಗೆ. ಎಷ್ಟೋ ಮಂದಿ ಫೋನ್ ಹೇಳ್ತಾರೆ, ಗುರುಗಳನ್ನ ಸಾಕಾಗ್ಬಿಟ್ಟೈತಿ, ನಾ ಸತ್ತು ಹೋಗ್ತೇನೆ ಅಂತಾರೆ. ಬಟ್ ಸಾಯಕ್ಕೆ ದಾರಿ ಇಲ್ಲ ಇವರಿಗೆ. ಇಂಥ ಜನರು ನೋಡ್ಕೊಂಡ ಒಬ್ಬ ಕವಿ, ಒಬ್ಬ ಗ್ರಂಥಕಾರ, ಫಾರಿನ್ ಗ್ರಂಥಕಾರ, ದ ಫೈನಲ್ ಎಕ್ಸಿಟ್ ಅಂತ ಒಂದು ಪುಸ್ತಕ ಬರ್ದಾವ. ಆ ಒಂದು ಪುಸ್ತಕ ಕೇವಲ 10 ದಿವಸದೊಳಗೆ ಕೋಟಿಗಟ್ಟಲೆ ಮಾರಾಟದಂತ. ನಾನೊಮ್ಮೆ ತರಂಗದ ಪತ್ರಿಕೆ ಸಂಪಾದಕ ಸಂತೋಷ್ ಕುಮಾರ್ ಗುಲ್ವಾಡಿ ಅಂತಿದ್ರು, ಅವ್ರು ನನ್ನ ಭಾಳ ಆತ್ಮೀಯರು. ಅದನ್ನು ಅವರು ತರಂಗದವ್ರು ಬರೆದಿದ್ರು ಅದನ್ನು. ಹೌದಾ? ಅಲ್ರಿ, ಏನು ರೈತ ಪುಸ್ತಕದಾಗ ನಾ ಅಂದೆ, ಏನು ರೈತ ಪುಸ್ತಕದಾಗ? ಗುರುಗಳ ಅದು ಹೆಂಗೈತಿ, ಏನಪ್ಪ ಐತಿ ಅಂದ್ರೆ ಆ ಪುಸ್ತಕದಾಗ ಆತ್ಮಹತ್ಯೆಯನ್ನು ಅತ್ಯಂತ ಆನಂದದಿಂದ ಮತ್ತು ಸುಲಭವಾಗಿ ಹೇಗೆ ಮಾಡಿಕೊಳ್ಳುವುದು ಅಂತ ಕೊಟ್ಟಾರ ಟೆಕ್ನಿಕ್. ಅದ್ರಾಗ ಆತ್ಮಹತ್ಯೆಯನ್ನು, ಆತ್ಮಹತ್ಯೆಯನ್ನು ಚೆಂದಾಗಿ ನಕ್ಕೋಂತ ಮಾಡ್ಕೊಳ್ಳೋದು. ಅದನ್ನು ಯಪ್ಪೋ ಏನು ಬಂತು ಕತೆ.
ಅಂಥ 37 ಟೆಕ್ನಿಕ್ ಕೊಟ್ಟಾನ ಅದ್ರಾಗ. ದ ಫೈನಲ್ ಎಕ್ಸಿಟ್, ಅಂತಿಮ ಪಯಣ, ಅಂತಿಮ ಪಯಣ. ಗೊತ್ತಾ? ಅಂದ್ರೆ ಮನುಷ್ಯ ಯಾವ ಲೆವೆಲಿಗೆ ಅದನ್ನ ಗೊತ್ತದನ. ಬದುಕು ಬೇಜಾರಾಗೈತೆ ಅವಾಗ. ಅದಕ್ಕೆ ಒಮ್ಮೆಲೆ ವಿಷ ತೊಗೊಂಡ್ರೆ ಒಮ್ಮೆಲೆ ಸಾಯ್ತಿಲ್ಲ ಅಂತ ತಿಳ್ಕೊಂಡು ಇಟ್ಟಿಟ್ಟ ವಿಷ ಆಗತ್ತಲ್ಲವ. ರಕ್ಕನೊಳಗೆ ಮಧ್ಯದೊಳಗೆ ಏನದು? ವಿಷ. ಶರೀರದೊಳಗೆ ನಿಕೋಟಿನ್, ಏನದು? ಆಲ್ಕೋಹಾಲ್. ಶರೀರದೊಳಗೆ ಆಲ್ಕೋಹಾಲ್, ತಂಬಾಕಿನೊಳಗೆ ನಿಕೋಟಿನ್, ಚಾದೊಳಗೆ ಟ್ಯಾನಿನ್, ಕಾಫಿಯೊಳಗೆ ಕೆಫಿನ್. ಕಾಫಿಯೊಳಗೆ ಕೆಫಿನ್ ಅದ, ಚಾದಾಗ ಟ್ಯಾನಿನ್ ಅದ, ಇದ್ರಾಗ ಆಲ್ಕೋಹಾಲ್ ಅದ. ಇವೆಲ್ಲ ಏನದ ನಿಮ್ಗೆ ಗೊತ್ತಿಲ್ಲ ರೀ. ಟ್ಯಾನಿನ್ ಎದಕ್ಕೆ ಬಳಸ್ತಾರೆ ಗೊತ್ತ? ಚಹಾ ಕುಡಿತಿರಲ್ಲ, ಟ್ಯಾನಿನ್ ಎದಕ್ಕೆ ಬಳಸ್ತಾರೆ ಗೊತ್ತದನ? ಗೊತ್ತಿಲ್ಲ. ಇಷ್ಟಿಷ್ಟೇ ವಿಷ ಕೊಡ್ದಂಗಿದು. ಹೌದಾ? ಒಂದು. ಎರಡನೇದು ಏನಪ್ಪ ಅಂತಂದ್ರೆ, ಅವರಿಗೆ ಮನೆಯಾಗ ಹೆಂಡತಿ ಹರಿಕಿರ್ತಾಳೆ, ಎದುರಿಸ್ಲಿಕ್ಕೆ ಆಗೋದಿಲ್ಲ ಅವ್ರನ್ನ. ಗಪ್ಪ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡ್ತಾರೆ? ಅವನಿಗೆ ಹೆಂಗೆ ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ಅದು ಕುಡಿದು ಬರ್ತಾನಲ್ಲ. ಕುಡಿದು ಬಂದಾಗ ಏನು ಮಾತಾಡ್ರೆ ಒಜ್ಜಿ ಬಿಡ್ತೀನಿ ಅಂತ ಅಕ್ಕಿ ತಣ್ಣಗೆ ಹಾಕಳ. ಇವೊಂದು ಒಳಗಿಂದ ಶಾಂತ ಆಗತ್ತೆ. ಒಂದು ಜಾಗೃತ ಸ್ಥಿತಿ ಒಳಗೆ ಆಕಿನ ಎದುರಿಸ್ಲಿಕ್ಕೆ ಆಗೋದಿರಲ್ಲ, ಅಲ್ಪ ಸ್ಥಿತಿ ಒಳಗೆ ಕುಡಿದು ಬಂದ್ರೆ ಮಂಗ್ಯ ಸೊಳೆ ಮಗ ಕುಡಿದು ಬಂದ ಅಂತೇಳಿ ಅಂತಕೊಂಡು ಸುಮ್ಕಿರ್ತಾಳೆ. ಮಾಡ್ತೀನಿ ಮಗ ಅಂತ ಸುಮ್ಮಕ್ಕಾಳಕ್ಕೆ. ಈಗ ಸುಮ್ಮ ಹಾಕೊಳ್ಳೆ ಅವನ ಒಳಗಿನ ಇದು ಎದ್ದು ಬಿಡ್ತದ. ಖುಷಿ ಹಾಕ ನಾವು ಅದಕ್ಕೆ ಕುಡಿತಾರ. ಎದುರಾಳಿಗಳನ್ನ ಎದುರಿಸ್ಬೇಕಲ್ಲ, ಯುದ್ಧ. ನಿಮಗೆ ಜೀವನ ಅನ್ನೋದು ಹೆಂಗೈತಪ್ಪ? ಯುದ್ಧ ಆಗಿಬಿಟ್ಟತಿ. ಅವರು ಲೈಫ್ ಇಸ್ ಎ ಗೇಮ್ ಅಂತಂದ್ರೆ ಅವರು ಯೋಗಿಗಳು. ಲೈಫ್ ಅಂದರೆ ಒಂದು ಆಟ ಆಡ್ದಂಗೆ ಆಡ್ರಪ್ಪ. ಅದು ಆಟ ಹೋಗಿ ಯುದ್ಧ ಆಗೈತೆ. ಅದು ಯುದ್ಧ ಆಗೈತೆ, ಅದು ಆಟ. ನೋಡ್ತೀರೇನ? ಗೆಲುವು ಸೋಲು ಸಹಜ, ಆದರೆ ಮನುಷ್ಯ ಸೋತಾಗ ಇರಿಟೇಟ್ ಆಗ್ತಾವಂಕ. ಕ್ರೂಯಲ್ ಅಕ್ಕನವ, ಕ್ರೂಯಲ್ ಅಕ್ಕನ. ಈ ಚೆಸ್ ಆಡೋ ಮುಂದೆ, ಕ್ರಿಕೆಟ್ ಆಡೋ ಮುಂದೆ, ಕಬಡ್ಡಿ ಆಡೋ ಮುಂದೆ ಬೇಕಾರೆ ಪದೇ ಪದೇ ಅವು ಸೋಲ್ಯಮ್ಮ ಅಗ್ರೆಸಿವ್ ಆಗ್ಬಿಡ್ತಾನ. ನೀನು ಬರೀ ನಿನ್ನೆ ಗೆದ್ದಿತ್ತು ಮಗನ ಅಂತ ತಿಳ್ಕೊಂಡು ಇವನ್ ಚೂರಿ ಸಹಿತ ಇರ್ತಾರೆ ರೀ. ಗೊತ್ತಿಲ್ಲ ನಿಮಗೆ, ಅಷ್ಟು ಇರ್ತದೆ. ಬಟ್ ಈ ಆಟದವ್ರು ಸಹಿತ ಇದು ಮಾಡ್ತೀವಿ ನಾವು. ಈ ಯುದ್ಧ ಅಂದರೆ ಮುಗಿದ ಹೋಯ್ತು. ಜೀವನವನ್ನು ಯುದ್ಧ ಆಗಿ ತೊಗೊಂಡ್ರಿ ನೀವು. ಅದಕ್ಕೆ ಆ ಯುದ್ಧ ಆಡೋಕ್ಕೆ ಹೋಗ್ಬೇಕಾದ್ರೆ ಸಹಿತ ಹಾಕ್ತೀರಿ ನೀವು, ಅದಕ್ಕೆ ಹಾಕ್ತೀರಿ ನೀವು. ಒಂದು ಮರಿತೀರಿ ಟೆನ್ಷನ್ ಯಾಕೆ ಟೆನ್ಷನ್ ಹೆಂಗೆ ಮರಿತೀರಪ್ಪ ಅಂದ್ರೆ, ನಾ ಹೇಳ್ತೇನಲ್ಲ, ನಮ್ಮ ಮನಸ್ಸು 24 ಕಂಪನಗಳ ಆಧಾರದೊಳಗೆ ಕೆಲಸ ಮಾಡ್ತದೆ. ಏನಿದಿರಲ್ಲ, ಇದು 24 ಫ್ರೀಕ್ವೆನ್ಸಿ ಒಳಗದೆ ನೀವೆಲ್ಲರೂ. ಇದಕ್ಕೆ ಕಾನ್ಷಿಯಸ್ನೆಸ್ ಅಂತ. ಕಾನ್ಷಿಯಸ್ನೆಸ್, ಪ್ರಜ್ಞಾ ಸಹಿತ ಜೀವನ. ಹೌದಾ? ನಾ ಹೇಳ್ತಾ ಇರ್ತೀನಿ, ಕೇಳಾಕತ್ತೀರಿ, ರಿಕಾಲ್ ಮಾಡ್ಕೊತೀರಿ, ಒಳಗೆ ಸೇವ್ ಮಾಡ್ಕೊತೀರಿ. ಬಟ್ 24 ಕಂಪನಗಳೊಳಗೆ 24 ಫ್ರೀಕ್ವೆನ್ಸಿ ಒಳಗೆ ಎಂದೂ ನೀವು ಆಧ್ಯಾತ್ಮಿಕ ಅನುಭೂತಿ ತೊಗೊಳ್ಳಿಕ್ಕೆ ಆಗೋದಿಲ್ಲ. ದೇವರನ್ನು ನೋಡೋಕ್ಕಾಗೋದಿಲ್ಲ, ದೈವಿ ಅನುಭೂತಿ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಮತ್ತು ತಾಕತ್ತು ಬರೋದಿಲ್ಲ, ಮಾನಸಿಕ ಸ್ಥೈರ್ಯ ಬರೋದಿಲ್ಲ. ಇದರಲ್ಲಿ ಭಯ ಬರ್ತದೆ, ಭಯ ಬರ್ತದೆ. ಅವ ಹಂಗಂದ್ರೆ ಹೆಂಗೆ, ಇವ ಹಿಂಗಂದ್ರೆ ಹೆಂಗೆ, ಅದು ಆಗ್ಲಿಕ್ಕಂದ್ರೆ ಹೆಂಗೆ, ಬರೀ ಇಂಥವ. ಅಕಸ್ಮಾತ್ ನಾವು ಇದು ಮಾಡಲಿಲ್ಲ ಆಗ್ಲಿಕ್ಕಂದ್ರೆ, ಅವನು ಸಾಲ ಸ್ಯಾಂಕ್ಷನ್ ಮಾಡ್ಲಿಕ್ಕಂದ್ರೆ, ಅವನ ಲಗುನ ಕೇಳಿದ್ರೆ, ನನ್ನ ಮಗಳನ್ನ ತೋರಿಸೀನಿ ಹ್ಞೂ ಅಂತ ಹೇಳೋಣ, ಒಳ್ಳೇದು ಬಿಟ್ರೆ ನೋಡಿ ಬರಲಿಲ್ಲ, ಬಾರಿಸಲಿಲ್ಲ, ಬರೀ ಇವ ಸುಡ್ಗಾಡ ನೆಗೆಟಿವ್. ಅದರಾಗ ಹೈರಾಣಾಗಿಬಿಟ್ಟರೆ ನೀವು. ನಿಮ್ಮ ಮನಸ್ಸಿಗೆ ಒಂದು ಮಿತಿ ಅದು, ಬ್ಲಾಸ್ಟ್ ಆಗಬೇಕಾದ್ರೆ ನಿಮಗೆ ಒತ್ತಡಕ್ಕೆ, ಆ ಒತ್ತಡಕ್ಕೆ ಬ್ಲಾಸ್ಟ್ ಆಗೋದಿಲ್ಲ. ಅದು ತಲೆ ಫ್ಯೂಸ್ ಹೋಗ್ತದೆ,
ಹೆಂಗೆ ಕೆ ಬಿದು ಕರೆಂಟ್ ಎರಡು ಕಿಲೋವ್ಯಾಟ್ ಕೊಟ್ಟಿರ್ತಾರೆ, ನೀವು 5 ಕಿಲೋವ್ಯಾಟ್ ಹಾಕಿರ್ಬೇಕಾರೆ ಫ್ಯೂಸ್ ಹೋಗ್ಬಿಡ್ತದೆ. ಹಂಗೆ ಎಲ್ಲಿ ಮಾಡಿ ತಡ್ಕೊತದ ಮನುಷ್ಯ, ಎಲ್ಲಿ ಮಾಡಿ ತಡ್ಕೊತತಿ? ಅವಾಗ ನೀವೇ ನೋಡಿರ್ಬೇಕಾರೆ ಮಾಡ್ತೀರಿ, ನೋಡ್ತೀನಿ ಮಾಡ್ತೀರಿ, ಗೊತ್ತದ? ಮಿತಿ ಮೀರಿದ್ದನ್ನು ತಡ್ಕೊಳ್ಳೋದು. ಆ ಮಿತಿ ಮೀರಿದ್ದನ್ನು ಸಮತ್ವ ತರಲಿಕ್ಕೆ ಮನುಷ್ಯ ಆಲ್ಕೋಹಾಲ್ ಹಾಕ್ತಾರೆ, ಗೊತ್ತಾಗ್ತದೆ? ಆಲ್ಕೋಹಾಲ್ ಹಾಕೋ ಉದ್ದೇಶ ಎದುರಿಸ್ಲಿಕ್ಕೆ ಆಗೋದಿಲ್ಲ. ನೈಜ ಸ್ಥಿತಿಯನ್ನು, ವಾಸ್ತವವನ್ನು ಎದುರಿಸಲಿಕ್ಕೆ ಆಗದ ಹೇಡಿಗಳು ಮದ್ಯಪಾನ ಮಾಡ್ತಾರೆ. ನೈಜ ಪರಿಸ್ಥಿತಿಯನ್ನು, ವಾಸ್ತವವನ್ನು ಎದುರಿಸಲಿಕ್ಕೆ ಆಗದ ಹೇಡಿಗಳು ಮದ್ಯಪಾನ ಮಾಡ್ತಾರೆ, ಗೊತ್ತಾಯ್ತಲ್ಲ? ಮದ್ಯಪಾನ ಮಾಡಬೇಕಾದಾಗ ನಾನು ಹೇಳೋ ಮಾತನ್ನು ಲಕ್ಷ್ಯ ಇಡಿ ನೀವು. ಯಾಕೆ ವಿಷ? ಗುರುಗಳೇ, ಗಂಡು ಮಕ್ಕಳಿಗೆ ಜಂಜಾಟ ತೆಗಿಯಕ್ಕಾಗಲ್ಲ ಅಂತ ಅವ್ರು ಮತ್ತೆ ಹೆಣ್ಮಕ್ಳಿಗೆ ಜಂಜಾಟ ಇರುತ್ತಲ್ಲ. ಎಲ್ಲೋ ಸ್ವಲ್ಪ ಜನ ಕುಡಿತಾರೆ, ಇಲ್ಲ ಅಂತಲ್ಲ, ಲೇಡೀಸ್ಗಳು. ಆದರೆ ಲೇಡೀಸ್ಗೆ ಆ ತಾಳ್ಮೆ ಹೆಂಗೆ ಬರುತ್ತೆ? ಅದಕ್ಕೆ ಅಮ್ಮ ನಿಮಗೆ ಸಹನಾ ಮೂರ್ತಿ ಅಂತಾರೆ. ಅದಕ್ಕೆ ಭಾಳ ಸಹಿಸ್ಕೊಂತೀರಿ ನೀವು. ಗಂಡು ಮಕ್ಕಳಿಗೆ ಒಂದು ಮಿತಿ ಮೀರಿ ಹೋಗ್ತದಲ್ಲ, ಅಲ್ಲಿಂದ ನಿಮ್ಮದು ಸಹನ ಶುರು ಆಗುತ್ತೆ. ಇವ್ರದ್ದೇನು ಆ್ಯಕ್ಸೆಂಟಿಗೆ ಹೋಗ್ತದಲ್ಲ, ಅವಾಗ ನಿಮ್ಮ ಸಹನ ಶುರು ಆಗುತ್ತೆ. ನಿಮ್ಮ ತಾಳಿ ಕಟ್ಟಿದ್ದು ಯಾಕೆ? ತಾಳಿ ಯಾಕೆ ಕಟ್ಟ್ಯಾರ? ತಾಳಿಕೋ ಬಂತ, ತಾಳಿಕೋ. ಮತ್ತೆ ನೀವೇ ಹೆಣ್ಮಕ್ಳಿಗೆ ಪೂಜಿಸ್ತಾರ ಅಂತ ದೊಡ್ಡ ಸ್ಥಾನ ಕೊಟ್ಟು ಹಂಗೆ ಅದ ಅದು. ತಾಳ್ಕೊಳೋದು. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಹೇಳಾಕದು. ನಿಮ್ಮ ಮ್ಯಾಗ ದಬ್ಬಾಳಿಕೆ ನಡೆಸೋದು, ಮತ್ತು ಮ್ಯಾಗ ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಮನಸ್ಮೂತಿಯಲ್ಲಿ ಹೇಳ್ಬಿಡ್ತಾರೆ. ವಾಸ್ತವ ಬ್ಯಾರಿನ ಅದು. ಎಷ್ಟು ಹೆರಾಸ್ಮೆಂಟ್ ಮಾಡಬೇಕು ಅಷ್ಟು ಮಾಡ್ತಾರೆ. ಆದ್ರೆ ಕಾಲು ಉಲ್ಟಾಗಿದ್ದಮ್ಮ ಈಗ, ಗೊತ್ತಿಲ್ಲ ನಿನಗೆ? ಆಗಿದೆ ಅಲ್ಲ, ಕಾಲು ಉಲ್ಟಾಗಿದೆ ಈಗ. ಆಗಿದೆ. ಆದ್ರೂ ಅವ್ರು ಎಷ್ಟು ಕಷ್ಟ ಕೊಟ್ಟಾರ. ಈಗ ಹಿಂದಕ್ಕೆ SC ST ಕ್ಯಾಂಡಿಡೇಟ್ ಇದ್ರಲ್ಲ, ಅವ್ರನ್ನ ಭಾಳ ತುಳಿದ್ರಿ ಇವರು, ಹೌದಾ? ಈಗ ಅವ್ರು ತುಳಿಯಾಕತ್ತಾರೆ ಇವ್ರನ್ನ, ಗೊತ್ತದನ? ಪ್ರತಿಯೊಂದು ಕೀ ಪಾಯಿಂಟ್ನಾಗ ಅವರಪ್ಪ, ಪ್ರತಿಯೊಂದು ಕೀ ಅಂತೀವಿ ನಾವು. ಇದಕ್ಕೆ ನಿಮ್ಮ ಮಕ್ಕಳು ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನನಗೆ ಟಿ ಶರ್ಟ್ ಕೊಡ್ಸ್ಲಿಕ್ಕೆ ಅಂದ್ರೆ, ನನಗೆ ಶೂಸ್ ಕೊಡಿಸ್ಲಿಕ್ಕೆ ಅಂದ್ರೆ ನಾವು ಹೊಕ್ಕಿ ನೋಡ್ರಿ ಎಲ್ಲಾರ ಮುಗೀತಪ್ಪ, ಎಲ್ಲ ಕೊಡಿಸ್ತೀರಿ ನೀವು. ಒಂದು ಮಾತಂದ್ರೆ ಸಾಕು, ಎಲ್ಲ ಬರ್ತಾವೆ. ನಾನು 2 ವೀಲರ್ ಕೊಡ್ಸ್ಲಿಕ್ಕಪ್ಪ ಅಂತಂದ್ರೆ ನಿಮ್ಮ ಪಾಡಿ ನೀವು ಕೂಡ್ರಿ, ನಾವು ಹೋಗಿರಿ. ಒಬ್ಬನ ಮಗ ಮತ್ತು ಏನು ಮಾಡಬೇಕು? ತೂವ ಅಂತೇಳಿ. ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಸಿಗಲ್ಲ. ಇಮೋಷ್ನಲ್ ಬ್ಲ್ಯಾಕ್ ಮೇಲ್. ಸಂಜೆ ಆಯ್ತು, ಹೇಳ್ತಿ ನಕ್ಕೊಂತ ಮಾತಾಡಬೇಕಿಲ್ಲ, ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಶುರು ಮಾಡ್ತಾವೆ. ಬ್ಲ್ಯಾಕ್ ಮೇಲ್, ಬ್ಲ್ಯಾಕ್ ಮೇಲ್. ಅಯ್ಯಯ್ಯೋ ಏನೋ ಎಡವಟ್ಟಾಗೈತಿ, ಮತ್ತು ರಂಸಾಗ ಶುರು ಆಗುತ್ತೆ. ನಾಳೆಗೆ ಕಾಂಚನ ಇದಕ್ಕೆ ಹೋಗಿ ಸೀರೆ ತರೋಣ. ಅಳ್ಳಿದ್ರು, ಹೌದಾ? ಇವು ನಮಗೆ ಅರಿವೇ ಆಗೋದಿಲ್ಲ. ನೀವು ಏನು ಮಾಡಕತ್ತೀರಿ, ನೀವು ಅರಿವೇ ಆಗದೆ ಮಾಡ್ತಾಯಿದ್ರಿ ಇವನ್ನೆಲ್ಲ, ಗೊತ್ತಾ? ಎಲ್ಲ ನಡೆದವು, ಅನುಭವಿಸಕತ್ತೀರಿ. ಓಕೆ, ಸಾಕು. ದೇಶ ಕೊಡಬೇಕಾಗಿತ್ತು ನಿಮಗೆ.